ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾ ಶೈಲೇಂದರ್ ಬೆದ್ದಳೆ ಅವರು ಅಯೋಧ್ಯೆಯಿಂದ ಬಂದ ಮಂತ್ರ ಅಕ್ಷತ ಶ್ರೀರಾಮಚಂದ್ರ ಭಾವಚಿತ್ರ ಹಾಗೂ ಕರಪತ್ರ ವಿತರಣೆ ಮಾಡಿದರು. ಭಾಲ್ಕಿ ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ ಗುರುಕುಲ ವತಿಯಿಂದ ಬಡ ಮಕ್ಕಳಿಗೆ ಗೋಲ್ಡನ್ ಸ್ಕಾಲರ್ಶಿಪ್. ಇಂದಿನ ಯುವಕ ಯುವತಿಯರು ತಮ್ಮ ಓದಿನ ಜೊತೆಗೆ ನಾಯಕತ್ವದ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕು. ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸುದ್ದಿಯ ವಿವರಗಳು. ಬೀದರ್ ಇದೇ ತಿಂಗಳು ಅಯೋಧ್ಯೆಯಲ್ಲಿ ನಡೆಯಲಿರುವ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ನಿಮಿತ್ತ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾ ಶೈಲೇಂದರ್ ಬೆದ್ದಳೆ ಅವರ ನೇತೃತ್ವದಲ್ಲಿ ಬೀದರ್ ನಗರದ ನೋಬದ್ನಲ್ಲಿರುವ ಸಿದ್ದೇಶ್ವರ ಕಾಲೋನಿಯ ಅಯ್ಯಪ್ಪ ಸ್ವಾಮಿ ಮತ್ತು ಹನುಮಾನ್ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ನಿಮಿತ್ತ ಅಯೋಧ್ಯೆಯಿಂದ ಬಂದ ಮಂತ್ರ ಅಕ್ಷತ ಶ್ರೀರಾಮಚಂದ್ರ ಭಾವಚಿತ್ರ ಹಾಗೂ ಕರಪತ್ರ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಗುರೂಜಿ ಸ್ವಾಮಿ, ಬಾಬುರಾವ್ ಬಿರದರ್, ರಾಜಶೇಖರ್ ನೌಬಾದೆ, ಸಂತೋಷ್ ರೆಡ್ಡಿ ಆಣದೂರ್, ನಾಗನಾಥ್ ಸ್ವಾಮಿ, ಮಲ್ಲಿಕಾರ್ಜುನ್, ಸಂಗಮೇಶ್ ಹುಮ್ನಾಬಾದೆ, ಪಂಡಿತ್ ಶಿವರಾಜ್ ಮುರ್ಖಂಡೆ, ವಿಜಯಕುಮಾರ್ ಸೋನಾರೆ, ನಾಗೇಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಗ್ರಾಮೀಣ ಭಾಗದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ನ ಗುರುಕುಲ್ ಗೋಲ್ಡನ್ ಸ್ಕಾಲರ್ಶಿಪ್ ಯೋಜನೆ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ವಿದ್ಯಾಪೀಠ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ಡಾ ಬಸವಲಿಂಗ ಪಟ್ಟದೇವರು ಹೇಳಿದರು. ಬಡ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಮತ್ತು ಪ್ರತಿಭಾವಂತರಿಗೆ ಅವಕಾಶ ಕಲ್ಪಿಸುವ ಸದುದ್ದೇಶದಿಂದ 6 ವರ್ಷದಿಂದ ಈ ಯೋಜನೆ ಜಾರಿಯಲ್ಲಿದೆ. ಪ್ರಸ್ತುತ ಶೈಕ್ಷಣಿಕ ವರ್ಷ ಎಸ್ಎಸ್ಎಲ್ಸಿ ಓದುತ್ತಿರುವ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಪ್ರವೇಶ ಪರೀಕ್ಷೆ ಬರೆಯಬಹುದಾಗಿದೆ ಎಂದು ಅವರು ಶನಿವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕರಡಾಳ್ ಚನ್ನಬಸವೇಶ್ವರ ವಸತಿ ವಿಜ್ಞಾನ ಪದವಿ ಪೂರ್ವ ಕಾಲೇಜಿನಲ್ಲಿ ಜನವರಿ 21, 27 ಮತ್ತು 28ರಂದು ಪ್ರವೇಶ ಪರೀಕ್ಷೆ ನಡೆಯಲಿದೆ. ಇದರಲ್ಲಿ ಉತ್ತಮ ಅಂಕ ಪಡೆಯುವ 100 ವಿದ್ಯಾರ್ಥಿಗಳಿಗೆ ಮುಂದಿನ 2 ವರ್ಷದ ಪಿಯುಸಿ ಶಿಕ್ಷಣ ಉಚಿತ ನೀಡಲಾಗುತ್ತದೆ. ಕ್ರಮವಾಗಿ ಅತ್ಯುತ್ತಮ ಅಂಕ ಗಳಿಸುವ 25 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ವಸತಿ ಮತ್ತು ಕೋಚಿಂಗ್. ನಂತರದ ಅಂಕ ಪಡೆಯುವ 75 ವಿದ್ಯಾರ್ಥಿಗಳಿಗೆ ವಸತಿ ರಹಿತ ಶಿಕ್ಷಣ ಮತ್ತು ಕೋಚಿಂಗ್ ನೀಡುವುದಾಗಿ ಹೇಳಿದರು. ಸಂಸ್ಥಾನದ ಪೀಠಾಧಿಪತಿ ಶ್ರೀ ಗುರುಬಸವ ಪಟ್ಟದೇವರು ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳ ಪ್ರಗತಿ ದೃಷ್ಟಿಯಿಂದ ಶ್ರೀ ಡಾ ಬಸವಲಿಂಗ ಪಟ್ಟದೇವರು ಶೈಕ್ಷಣಿಕ ಕೇಂದ್ರ ತೆರೆದು ಬಡ ಮತ್ತು ಪ್ರತಿಭಾನ್ವಿತ ಮಕ್ಕಳಿಗೆ ನೆರವು ನೀಡುತ್ತಿದ್ದಾರೆ. ಗುರುಕುಲದಲ್ಲಿ ಕಲಿತ ಸಾವಿರಾರು ವಿದ್ಯಾರ್ಥಿಗಳು ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಸಾಧನೆ ತೋರುತ್ತಿದ್ದಾರೆ ಎಂದರು. 6,000ಕ್ಕೂ ಅಧಿಕ ವಿದ್ಯಾರ್ಥಿಗಳ ನೋಂದಣಿ ಗುರುಕುಲ್ ಗೋಲ್ಡನ್ ಸ್ಕಾಲರ್ಶಿಪ್ ಪ್ರವೇಶ ಪರೀಕ್ಷೆಗೆ ಈಗಾಗಲೇ 6,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ನೋಂದಣಿ ಮಾಡಿಸಿದ್ದಾರೆ. ಈ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಪ್ರಾಚಾರ್ಯ ಬಸವರಾಜ್ ಮೊಳಕೇರಿ ಹೇಳಿದರು. 6 ವರ್ಷಗಳಿಂದ ವಿದ್ಯಾರ್ಥಿ ವೇತನ ಪರೀಕ್ಷೆ ನಡೆಸಲಾಗುತ್ತಿದೆ. ಇದರಡಿ ಸದುಪಯೋಗ ಪಡೆದ 99% ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಮುಗಿಸಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದರು. ಎಸ್ಎಸ್ಎಲ್ಸಿ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ 100 ಪ್ರಶ್ನೆಗಳಿದ್ದು ಬರೆಯಲು 100 ನಿಮಿಷ ಕಾಲ ಅವಕಾಶ ಇರಲಿದೆ. ಜನವರಿ 21, 27 ಮತ್ತು 28ರಂದು ಪ್ರವೇಶ ಪರೀಕ್ಷೆ ನಡೆಯಲಿದ್ದು ಅಂದು ಬೆಳಗ್ಗೆ 9ಕ್ಕೆ ನೋಂದಣಿ ಮಾಡಿಕೊಳ್ಳಬೇಕು. 10ಕ್ಕೆ ಪರೀಕ್ಷೆ ನಡೆಯಲಿದೆ. ವಿದ್ಯಾರ್ಥಿಗಳು ಕ್ಯೂಆರ್ ಕೋಡ್ ಮೂಲಕ ಅಥವಾ ಗುರುಕುಲಕ್ಕೆ ಆಗಮಿಸಿ ನೋಂದಣಿ ಮಾಡಿಕೊಳ್ಳಬಹುದು ಎಂದರು. ಈ ಸಂದರ್ಭದಲ್ಲಿ ಶ್ರೀ ಗುರುಬಸವ ಪಟ್ಟದೇವರು, ಶ್ರೀ ಮಹಾಲಿಂಗ ಸ್ವಾಮೀಜಿ, ಶಶಿಧರ್ ಕೋಸಂಬೆ, ಮಹಾನರೆಡ್ಡಿ, ಬಸವರಾಜ್ ಮೊಳಕೇರಿ ಇದ್ದರು. ಅನೇಕರು ಬಡವರು ಇರ್ತಾರೆ, ಓದುಗರಲ್ಲಿ ಜಾಣರಿರ್ತಾರೆ. ಅಂಥವರು ನಮ್ಮಲ್ಲಿ ಅಡ್ಮಿಷನ್ ತಗೊಳ್ಳಕ ಹಿಂದೆ ಮುಂದೆ ನೋಡ್ತಾರೆ. ಅದಕ್ಕೆ ಅಂಥವರಿಗೂ ಅವಕಾಶ ದೊರೀಬೇಕು ಅನ್ನುವಂಥ ಒಂದು ಉದ್ದೇಶನೇ ಇದಕ್ಕೆ ಮುಖ್ಯ ಕಾರಣ. ಹೀಗಾಗಿ ಅವರಿಗೂ ಅವಕಾಶ ಸಿಗ್ತಾ ಇದೆ. ಮತ್ತು ಇನ್ನೊಂದು ಇಲ್ಲಿ ವಿಶೇಷ ಹೇಳಬೇಕಂದ್ರೆ, ಈ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ನೋಡ್ತಕ್ಕಂಥ ದೃಷ್ಟಿಕೋನನೇ ರಾಜಧಾನಿದವರು ಬೀದರ್ ಜಿಲ್ಲೆ ಅಂದ್ರೆ ನೋಡೋ ದೃಷ್ಟಿಕೋನನೇ ಬೇರೆ ಇತ್ತು. ಆದರೆ ಇತ್ತೀಚೆಗೆ ಈಗಿನ ದಿನಮಾನಗಳಲ್ಲಿ ಅದು ಸರ್ವತೋಮುಖ ಅಭಿವೃದ್ಧಿ ಆಗದ ಶಿಕ್ಷಣದಿಂದೇ ಅಂತಕ್ಕಂಥದ್ದು ಅದು ಅಪ್ಪುಗಳು ಆಶೀರ್ವಾದ, ಅಪ್ಪುಗಳು ಸತತ ಪರಿಶ್ರಮ ಪ್ರಯತ್ನದಿಂದ ಇವತ್ತು ವಿದ್ಯಾರ್ಥಿಗಳು ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದ ಮಕ್ಕಳ ಜೊತೆನೂ ಸ್ಪರ್ಧೆ ಮಾಡಿ
ಒಳ್ಳೊಳ್ಳೆ ಅಲ್ಲಿ ಸೀಟ್ ತೆಕ್ಕೊಳ್ಳೋದಾಗಲಿ, ಹುದ್ದೆಗಳಲ್ಲಾಗಲಿ ರಾಷ್ಟ್ರ ಅಂತಾರಾಷ್ಟ್ರ ಮಕ್ಕಳಿಗೆ ಬೆಳಿಲಿಕ್ಕೆ ಒಂದು ದೊಡ್ಡ ವೇದಿಕೆ, ಅದು ಶಿಕ್ಷಣದ ಅವಕಾಶ ಮಾಡಿಕೊಟ್ಟವರು ಪರಮ ಪೂಜ್ಯ ಸದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಪೂಜ್ಯರ ದೂರದೃಷ್ಟಿ, ಅಪ್ಪುಗಳ ಕಾಳಜಿ, ಅಪ್ಪುಗಳದೊಂದು ಕಳಕಳಿ, ನನ್ನ ಮಕ್ಕಳು, ಹಳ್ಳಿ ಮಕ್ಕಳು ಅವ್ರು ಎತ್ತರ ಮಟ್ಟಕ್ಕೆ ಹೋಗಬೇಕು, ಬಡ ಮಕ್ಕಳು ಅವರು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಕ್ಕೆ ಬೆಳಿಬೇಕು ಅಂತಕ್ಕಂಥ ಒಂದು ಉತ್ಕಟ ಹಂಬಲದಿಂದ ಈ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಗಿ ಇಲ್ಲೆಲ್ಲ ನಾವು ಮೊನ್ನೆ ಈ ಒಂದು ನಾಡೋಜ ಪುರಸ್ಕಾರ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಲೋಹಿಯಾ ಪ್ರಕಾಶನದ ಚನ್ನಬಸವಣ್ಣ ಅಂತ ದೊಡ್ಡ ಚಿಂತಕರು, ಸಾಹಿತಿಗಳು, ಅವರು ಭಾಳ ದಿನದಿಂದ ಕರಿತಾ ಇದ್ರು. ನಾವಾಗೆ ಅವ್ರ ಮನೆಗೆ ಹೋಗಿದ್ವಿ. ಅಲ್ಲಿ ಇಡೀ ಬಳ್ಳಾರಿ ಎಲ್ಲ ಮಾಧ್ಯಮದವರಲ್ಲಿ ಸೇರಿದ್ರು. ಅವಾಗಲ್ಲೆಲ್ಲ ಅಪ್ಪುಗಳ ಬಗ್ಗೆ ಮಾತಾಡ್ಕೋತ ಕುಂತಿದ್ರು. ಅಲ್ಲದ ಬಳ್ಳಾರಿಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು, ಅಲ್ಲಿ ಮೆಡಿಕಲ್ ಸರ್ಕಾರಿ ಕೋಟದಲ್ಲಿ ಸೀಟನ್ನು ತೆಗೆದುಕೊಂಡಂಥ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು ಅಪ್ಪನ ದರ್ಶನಕ್ಕೆ ಬಂದಿದ್ರು. ಆ ದರ್ಶನ ಬಂದಾಗ ಅಲ್ಲಿ ಮಾಧ್ಯಮದವರೆಲ್ಲ ಮಾತಾಡಿದ್ರು. ಅವಾಗ ನಮ್ಮ ಮೊಳಕೆರೆ ಸರ್ ಅವರ ಸುಪುತ್ರ ಆಗಿರ್ತಕ್ಕಂಥ ಅಭಿಷೇಕ್ ಮೊಳಕೆರೆ, ಚನ್ನಬಸವ ಸ್ವಾಮಿ ಶಿವರುದ್ರಯ್ಯ ಸ್ವಾಮಿಯವರ ಸುಪುತ್ರ, ಅನೇಕ ವಿದ್ಯಾರ್ಥಿಗಳು ಅಲ್ಲಿ ಅಪ್ಪವ್ರ ದರ್ಶನ ತಗೊಂಡಾಗ ಅಲ್ಲೆಲ್ಲ ಮಾಧ್ಯಮದವ್ರು ಕೇಳಿದ್ರು, ನೀವು ಗಡಿ ಭಾಗದಾಗ ಅಧ್ಯಯನ ಮಾಡಿ ಇಲ್ಲಿ ಹೆಂಗೆ ಸೀಟ್ ತಗೊಂಡ್ರಿ ಅಂದಾಗ ಅಭಿಷೇಕ್, ನಾನು LKG ಕನ್ನಡ ಮಾಧ್ಯಮದಲ್ಲಿ ಓದೇ ಇವತ್ತು ಅಪ್ಪವ್ರ ಆಶೀರ್ವಾದದಿಂದ ಇಲ್ಲಿ ಸೀಟ್ ತಗೊಂಡಿದ್ದೀನಿ ಅಂತಕ್ಕಂಥ ಮಾತು ಹೇಳಿದ್ರು. ಹೇಳಿದಾಗ ಅವರೆಲ್ಲರೂ ಈ ಮೆಡಿಕಲ್ ಸೀಟ್ ತಗೋಬೇಕಾದ್ರೆ CBSE ICSE ಇಂಗ್ಲೀಷ್ದಲ್ಲಿ ಓದಿದವರೇ ತಗೊಂಡಿದ್ದು ಕೇಳಿದ್ದೀವಿ. ಆದ್ರೆ ಕನ್ನಡ ಅದು ಗಡಿ ಭಾಗದಿಂದ ಕಲಿತು ಈ ಸೀಟ್ ತಗೊಂಡ್ರಿ ಅಂದ್ರೆ ಇದು ಅಪ್ಪವ್ರ ಸಾಧನೆ ಅದ್ಭುತದ ಅಂತಕ್ಕಂಥ ಮಾತು ಅವರೆಲ್ಲ ಮಾಧ್ಯಮದವ್ರು ಭಾಳ ಮೆಚ್ಕೊಂಡ್ರು. ಈ ವಿಜ್ಞಾನ ಪದವಿ ಪೂರ್ವ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿ ಇವತ್ತು ಆ ಮಕ್ಕಳ ಪಾಲಿಗೆ ಗುರುವಾಗಿ, ದೇವರಾಗಿ ಅವರನ್ನ ಶಿಕ್ಷಣ ಮತ್ತು ಸಂಸ್ಕಾರವನ್ನು ಕೊಡುತ್ತಲಿದ್ದಾರೆ. 2004 ಮತ್ತು 2005 ಈ ಪದವಿ ಪೂರ್ವ ಶಿಕ್ಷಣ ಅಂದ್ರೆ 2003-04ರ ಒಂದು ಫಲಿತಾಂಶವನ್ನು ನೋಡಿದಾಗ ಸುಮಾರು 200 ಮಕ್ಕಳು ಈಗಾಗಲೇ ಮೆಡಿಕಲ್ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಸುಮಾರು 45 ಮಕ್ಕಳು IIT ಮತ್ತು NIT ಅಭ್ಯಾಸ ಮಾಡ್ತಾ ಇದ್ದಾರೆ. ಅದೇ ರೀತಿಗೆ BDS, BMS, BHMS, BUMS ನಲ್ಲಿ ಸುಮಾರು 65 ಮಕ್ಕಳ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಈ ಭಾಗದ ಏಳಿಗೆಗಾಗಿ ಬೇಕಾಗಿರ್ತಕ್ಕಂಥ ಫಾರ್ಮ್ ಸೈನ್ಸ್, ಅದರಲ್ಲಿ ಅಗ್ರಿ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಡೈರಿ ಇರ್ಬೋದು, ಫಿಶರಿ ಇರ್ಬೋದು, ಹೀಗೆ ಸುಮಾರು 30 ಅಪ್ಲೈಡ್ ಸೈನ್ಸ್ ಕೋರ್ಸ್ಗಳನ್ನ ಈಗಾಗಲೇ ಮಕ್ಕಳು ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಗುರುಕುಲ ಶಿಕ್ಷಣ ಸಂಸ್ಥೆ ಅಂದ್ರೆ ವಿಶೇಷವಾಗಿ PU ವಿಜ್ಞಾನವನ್ನ 2004 ಮತ್ತು 2005ರಲ್ಲಿ ಸ್ಥಾಪನೆಯಾಗಿ ಸುಮಾರು 2000 ಮಕ್ಕಳು ಮೆಡಿಕಲ್ ಅಭ್ಯಾಸ ಮಾಡ್ತಾ ಇದ್ದಾರೆ. ಮೆಡಿಕಲ್ ಆಫೀಸರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಸುಮಾರು 100ಗಿಂತ ಹೆಚ್ಚು ಮಕ್ಕಳು IITಯಲ್ಲಿ, NITsಗಳಲ್ಲಿ, IIITsಗಳಲ್ಲಿ, GFTIsಗಳಲ್ಲಿ, BITsಗಳಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಆ ಮಕ್ಕಳು ಅಭ್ಯಾಸ ಮಾಡಿ ಈಗ ಭಾರತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಕಂಪನಿಗಳಲ್ಲಿ ಅವರು ಸೇವೆಯನ್ನು ಸಹಿತ ನಿರ್ವಹಿಸ್ತಾ ಇದ್ದಾರೆ. ಈ ಪರೀಕ್ಷೆಯನ್ನ 10ನೇ ತರಗತಿಯ ಪಠ್ಯಕ್ರಮವಾಗಿರುವಂತಹ CBSE, ICSE, IGCSE ಮತ್ತು ಪಕ್ಕದ ಮಹಾರಾಷ್ಟ್ರದ ಪಠ್ಯಕ್ರಮ, ಪಕ್ಕದ ತೆಲಂಗಾಣದ ಪಠ್ಯಕ್ರಮ ಇವೆಲ್ಲ ಕ್ರೋಢೀಕರಣ ಮಾಡಿಯೇ ಪರೀಕ್ಷೆಗೆ ನಾವು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿದ್ದೀವಿ. ಅದರಲ್ಲಿ ವಿಶೇಷವಾಗಿ ವಿಜ್ಞಾನ, ಸೈನ್ಸ್ ವಿಭಾಗ ಸಂಬಂಧಪಟ್ಟ ಹಾಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಮ್ಯಾಥಮೆಟಿಕ್ಸ್, ಹೀಗೆ ಫಿಸಿಕ್ಸ್ನಿಂದ 25 ಪ್ರಶ್ನೆಗಳು, ಕೆಮಿಸ್ಟ್ರಿಯಿಂದ 25 ಪ್ರಶ್ನೆಗಳು, ಬಯಾಲಜಿಯಿಂದ 25 ಪ್ರಶ್ನೆಗಳು ಮತ್ತು ಗಣಿತದಿಂದ 25 ಪ್ರಶ್ನೆಗಳು. ಒಟ್ಟು ಪೂರ್ಣ ಪ್ರಮಾಣದಲ್ಲಿ
ಅವರ ಎಂಟ್ರನ್ಸ್ ಎಕ್ಸಾಮಿನೇಷನ್ ರಿಸಲ್ಟ್ ಆಧಾರಿತವಾಗಿಯೇ ಇಲ್ಲಿ 100 ಮಕ್ಕಳನ್ನ ಉಚಿತವಾಗಿರ್ತಕ್ಕಂಥ ಪ್ರವೇಶವನ್ನ ಪಡೆಯಲು ಇದು ಒಂದು ಎಂಟ್ರನ್ಸ್ ಗೇಟ್ ಅನ್ನು ಮಾಡಲಾಗಿದೆ. ಅದರಲ್ಲಿ 25 ಮಕ್ಕಳನ್ನ ಅಂದ್ರೆ ಟಾಪ್ 1 to ಟಾಪ್ 25 ಏ ಜನ ಎಕ್ಸಾಮ್ 3 ಹಂತದಲ್ಲಿ ಕೊಡ್ತಾರೋ ಆ 3 ಹಂತದ ಕ್ರೋಢೀಕರಣದಲ್ಲಿ ಟಾಪ್ 1 to 25 ಏನ್ ಸ್ಕೋರ್ ಮಾಡಿರ್ತಾರೆ ಅಂಥ ಮಕ್ಕಳಿಗೆ ಪೂರ್ಣ ಪ್ರಮಾಣದ ಉಚಿತ ಊಟ, ವಸತಿ, ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತಿಯನ್ನು ನೀಡಲಾಗುವುದು. ಅದು PUC ಪ್ರಥಮ ವರ್ಷಕ್ಕೆ ಮತ್ತು PUC ದ್ವಿತೀಯ ವರ್ಷಕ್ಕೆ. ಅದೇ ರೀತಿಯಾಗಿ ರ್ಯಾಂಕ್ ನಂಬರ್ 26 ನಿಂದ ರ್ಯಾಂಕ್ ನಂಬರ್ 100 ವರೆಗೆ ಏನು ಸ್ಕೋರ್ ಮಾಡಿರ್ತಾರೆ ಮಕ್ಕಳು, ಆ ಮಕ್ಕಳಿಗೆ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯ ಕೋಚಿಂಗ್, ಅದು ನೀಟ್ ಇರ್ಬೋದು, IIT ಇರ್ಬೋದು, CET ಇರ್ಬೋದು. ಈ ರೀತಿ ಪರಮ ಪೂಜ್ಯರು ಈ ರೀತಿ ನಮ್ಮ ಭಾಗದ ಮಕ್ಕಳ ಏಳಿಗೆಗೋಸ್ಕರ 100 ಮಕ್ಕಳಿಗೆ 2 ವರ್ಷದ ಶಿಕ್ಷಣವನ್ನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯನ್ನ, 25 ಮಕ್ಕಳಿಗೆ ವಸತಿ ವ್ಯವಸ್ಥೆಯನ್ನ ಈಗಾಗಲೇ 6 ವರ್ಷದಿಂದ ಮಾಡುತ್ತಲಿದ್ದಾರೆ. ಬಸವಲಿಂಗ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ಪೂಜ್ಯ ಶ್ರೀ ಮುರುಘಸ್ವ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ ಎಲ್ಲರಿಗೂ ನನ್ನ ಅನಂತ ಶರಣಾರ್ಥಿ ಸಲ್ಲಿಸ್ತಾ, ಪೂಜ್ಯರ ಸೇವಾ ಕಾರ್ಯಗಳ ಈಗಾಗಲೇ ಪೂಜ್ಯರು ಮಾಡತಕ್ಕಂಥ ಶೈಕ್ಷಣಿಕ ಕ್ರಾಂತಿ, ಗುರುಕುಲ ಪ್ರತಿಯೊಂದು ಮನೆಗಳಿಗೆ ಮುಟ್ಟಿ ನಮ್ಮ ಭಾಗದ ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡ್ತಿರ್ತಕ್ಕಂಥದ್ದನ್ನು ತಮ್ಮೆಲ್ಲರ ಗಮನಕ್ಕೂ ತಂದಿದೆ. ಪೂಜ್ಯರ ಒಂದು ಶೈಕ್ಷಣಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಗಳನ್ನು ನೋಡಿ ಕನ್ನಡ ವಿಶ್ವವಿದ್ಯಾಲಯದ ಕಡೆಯಿಂದ ನಾಡೋಜ ಪ್ರಶಸ್ತಿಯನ್ನು ಪೂಜ್ಯರಿಗೆ ಅರ್ಪಿಸತಕ್ಕಂಥದ್ದು ನಮ್ಮೆಲ್ಲರಿಗೆ ಸಂತೋಷವನ್ನುಂಟು ಮಾಡಿದೆ. ತನ್ನಿಮಿತ್ತ ಚನ್ನಬಸವೇಶ್ವರ ಗುರುಕುಲ ಆವರಣದಲ್ಲಿ ನಾಳೆ ಬೆಳಗ್ಗೆ 6:30 ಗಂಟೆಗೆ ಪೂಜ್ಯರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ದಯಮಾಡಿಸಿ ತಾವೆಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಹಲಸೂರಿನ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಂಡಿದ್ದ ಯುವ ನಾಯಕತ್ವ ಸಮ್ಮೇಳನ 2023-24 ಹಾಗೂ ಬ್ರ್ಯಾಂಡ್ ಬೆಂಗಳೂರು ಕಾನ್ಕ್ಲೇವ್ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ. ಶಿವಕುಮಾರ್ ಭಾಗವಹಿಸಿ ಮಾತನಾಡಿದರು. ಇಂದಿನ ಯುವಕ ಯುವತಿಯರು ತಮ್ಮ ಓದಿನ ಜೊತೆಗೆ ನಾಯಕತ್ವದ ಗುಣಗಳನ್ನು ಮೈಗೂಡಿಸಿಕೊಳ್ಳುವ ಮೂಲಕ ಎಲ್ಲ ಕ್ಷೇತ್ರಗಳಲ್ಲೂ ಮುಂದುವರೆಯಬೇಕು. ಹಿರಿಯರ ಮಾರ್ಗದರ್ಶನದಲ್ಲಿ ಯುವ ಜನಾಂಗ ಚಿಂತನೆ ನಡೆಸುವ ಅವಶ್ಯಕತೆ ಇದ್ದು, ಹೊಸ ಆವಿಷ್ಕಾರಗಳ ಮೂಲಕ ಮಾನವೀಯ ಮೌಲ್ಯಗಳನ್ನು ಉಳಿಸುವ ನಿಟ್ಟಿನಲ್ಲಿ ಶ್ರಮಿಸಬೇಕು. ಸದೃಢ ನಾಡಿಗಾಗಿ ಸದೃಢ ನಾಯಕತ್ವ ಬೇಕು. ಹಾಗೆ ಯುವ ಶಕ್ತಿ ಈ ದೇಶದ ಚಾಲಕ ಶಕ್ತಿಯಾಗಬೇಕು. ಆಗ ಮಾತ್ರ ಪ್ರಗತಿ ಹೊಂದಲು ಸಾಧ್ಯ. ಬೆಂಗಳೂರನ್ನು ಜಾಗತಿಕ ಮನ್ನಣೆಯ ನಗರವನ್ನಾಗಿಸುವ ಉದ್ದೇಶದಿಂದ ಬ್ರ್ಯಾಂಡ್ ಬೆಂಗಳೂರು ಯೋಜನೆಯನ್ನು ರೂಪಿಸಿದ್ದೇವೆ. ಇದು ಕೇವಲ ಒಂದು ಪರಿಕಲ್ಪನೆಯಲ್ಲ, ಸಮಸ್ತ ಬೆಂಗಳೂರಿಗರ ಕನಸು. ಆ ಕನಸನ್ನು ನನಸು ಮಾಡುವುದೇ ನಮ್ಮ ಗುರಿ. ನಗರದ ಸಮಸ್ಯೆಗಳು ಹಾಗೂ ಸವಾಲುಗಳಿಗೆ ಪರಿಹಾರ ರೂಪಿಸುವ ನಿಟ್ಟಿನಲ್ಲಿ ಶಾಲಾ ಮಕ್ಕಳಿಗಾಗಿ ಐಡಿಯಾಥಾನ್ ಸ್ಪರ್ಧೆ ನಡೆಯುತ್ತಿದ್ದು, ನಮ್ಮ ಬ್ರ್ಯಾಂಡ್ ಬೆಂಗಳೂರು ಯೋಜನೆಯ ಮೂಲಕ ಉದ್ದೇಶಗಳ ಬಗ್ಗೆ ಮಕ್ಕಳಲ್ಲಿ ಅರಿವು ಜಾಗೃತಿ ಮೂಡಿಸಲು ಸಹಕಾರಿಯಾಗಿದೆ ಎಂದು ತಿಳಿಸಿದೆ. ಅವ್ರಿಗೆ ಅವಕಾಶ ಇದೆ. ಅವ್ರಿಗೆ ಬೆಂಗಳೂರು ಯಾವ ರೀತಿ ಇರಬೇಕು ಅನ್ನೋದು ನಮ್ಮ ಚಿಂತನೆ. ಬೆಂಗಳೂರು ಕ್ಯಾಪಿಟಲ್ ಸಿಟಿ ಅಲ್ಲ, ಇಲ್ಲ ಸಿಲಿಕಾನ್ ಸಿಟಿ ಅಲ್ಲ, ಇಲ್ಲ ಹೆಲ್ತ್ ಸಿಟಿನೂ ಅಲ್ಲ. ಬೆಂಗಳೂರು ಇಸ್ ಎ ಸಿಟಿ ಆಫ್ ಹೋಪ್. ಬೆಂಗಳೂರು ಇಸ್ ಎ ಸಿಟಿ ಆಫ್ ಐಡಿಯಾ. ಅದಕ್ಕೋಸ್ಕರನೇ ಇವತ್ತು ಬೆಂಗಳೂರಿಗೆ ಇಷ್ಟು ದೊಡ್ಡ ಶಕ್ತಿ ಇದನ್ನ ಉಳಿಸ್ಕೊಂಡು ಹೋಗ್ಬೇಕು, ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಈ ಕಾರ್ಯಕ್ರಮನ, ಇದೇ ರೀತಿ ಕಾರ್ಯಕ್ರಮನ ಬೆಂಗಳೂರು ರಾಜ್ಯದ ಎಲ್ಲ ಸಿಟಿಗಳಲ್ಲೂ ಕೂಡ ಇನ್ನು ಮುಂದಕ್ಕೆ ಎನ್ಕರೇಜ್ ಮಾಡಬೇಕು. ಇದು ನಮ್ಮ
ಮನೆ ಮಾತ್ರ ನಾವು ಕಾಪಾಡೋದಲ್ಲ, ನಮ್ಮ ರಸ್ತೆನೂ ಕಾಪಾಡಬೇಕು, ನಮ್ಮ ಚರಂಡಿನೂ ಕಾಪಾಡಬೇಕು, ನಮ್ಮ ಪರಿಸರನೂ ಕಾಪಾಡಬೇಕು, ನಮ್ಮ ಪಾರ್ಕ್ ಕಾಪಾಡಬೇಕು, ನಮ್ಮ ಮರಗಳನ್ನು ಕಾಪಾಡಬೇಕು. ಇದು ನಾಗರಿಕರೇ ಇದನ್ನ ಜವಾಬ್ದಾರಿ ತೆಗೆದುಕೊಳ್ಳಬೇಕು. ಆ ನಾಗರಿಕರ ಜವಾಬ್ದಾರಿ ತೆಗೆದುಕೊಂಡವರೆಲ್ಲ ನಾಗರಿಕತೆಯಲ್ಲಿ ನಾಯಕರಾಗಬೇಕು. ದೇ ಶುಡ್ ಬಿಕಮ್ ಲೀಡರ್ಸ್, ದೇ ಶುಡ್ ಬಿಕಮ್ ಆಕ್ಟಿವ್ ಸಿಟಿಜನ್. ಸೊ ಅದಕ್ಕೆ ಇವತ್ತು ನಮ್ಮ ಶಾಲಾ ಮಕ್ಕಳು, ಸಂಸ್ಥೆಗಳು ಇದನ್ನ ಜವಾಬ್ದಾರಿನ ತೆಗೆದುಕೊಂಡಿದ್ದಾರೆ. ಐಶ್ವರ್ಯ ರೇಟ್ ತೆಗೆದುಕೊಂಡಿದ್ದಾರೆ. ನಾಳೆ ಸರ್ಕಾರದಿಂದ ಬಟ್ ಅವರೇ ವಾಲಂಟಿಯರ್ ಆಗಿ ಒಂದು ಮೂಮೆಂಟ್ ಶುರು ಆಗಲಿ ಅನ್ನೋದರಿಂದ ಈ ಒಂದು ಪ್ರಯತ್ನ ಐಶ್ವರ್ಯ ಮಾಡಿದ್ದಾರೆ. ಅವರ ಲೀಡರ್ಶಿಪ್ ಅಲ್ಲಿ ಇವತ್ತು ಸುಧಾಮೂರ್ತಿಯವರು, ಬಾಲವರು, ಇವರೆಲ್ಲ ಏನು ಇವತ್ತು ನಮ್ಮ ರಮೇಶ್ ಅವರು ಬಂದಿದ್ದಾರೆ, ಇವರೆಲ್ಲ ಸ್ವಾರ್ಥ ಇದೆ. ಇದು ದೇಶಕ್ಕೆ ಒಂದು ಕೊಡುಗೆ ಕೊಡಬೇಕು, ಬೆಂಗಳೂರಿಗೆ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಅವರು ಬಾಲು ಅಂತ ಬಂದಿದ್ರಲ್ಲ, ಅವರಿಗೆ ಐಕಾನ್ ಆನ್ ಎಜುಕೇಶನ್ ಪ್ರೈಮರಿ ಅವರೆಲ್ಲ ಸಣ್ಣ ಏನು 7 ಜನ ಯೂನಿಸ್ ಏನಿದ್ರು ಕೆಲಸ ಮಾಡಿದ್ದಾರೆ. ಇದು ಸುಮ್ಮನೆ ಅದು ಕೆಲಸ ಅಲ್ಲ. ನಾನು ಸರ್ಕಾರದ ಪರವಾಗಿ ಯಾರ್ಯಾರು ಇದಕ್ಕೆ ದೊಡ್ಡ ಶ್ರಮ ಪಟ್ಟಿದ್ದಾರೆ, ಮಾರ್ಗದರ್ಶನ ಕೊಟ್ಟಿದ್ದಾರೆ. ಈ ಐಡಿಯಾ ಥಾನ್ ಅಂಡ್ ಲೀಡರ್ಶಿಪ್ ಸಮಿಟ್ ಏನು ಇವತ್ತು ನಡೆದಿದೆ, ಇದು ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಿದೆ ಅಂತ ಹೇಳಿ ನಾನು ಡೆಪ್ಟಿ CM ಆಗಿ ಬಂದಿಲ್ಲ. ನಾನೊಬ್ಬ ನಾಗರಿಕನಾಗಿ, ಬೆಂಗಳೂರಿನ ನಾಗರಿಕರಾಗಿ ಬೆಂಗಳೂರಲ್ಲಿ ಒಂದು ಹೊಸ ಬದಲಾವಣೆಯನ್ನು ಮೂಡಿಸಬೇಕು ಅಂತ ಹೇಳಿ ಬಂದಿದ್ದೇನೆ. ಬೆಂಗಳೂರು ಪ್ಲಾನ್ ಸಿಟಿ ಅನ್ನೋದು ಬಂದಿದ್ದೇನೆ. ಸೊ ನಾವೆಲ್ಲ ಸೇರಿ ಏನಾದ್ರು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಸೇರಿ ಕೊರಟಗೆರೆ ತಾಲೂಕಿನ ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಪ್ರೌಢಶಾಲೆ ಮತ್ತು ಕಾಲೇಜುಗಳಿಗೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ತಿನ ಸದಸ್ಯರಾದ ನಾರಾಯಣ ಸ್ವಾಮಿ ಹಾಗೂ ಪದವೀಧರರ ಕ್ಷೇತ್ರದ ವಿಧಾನ ಪರಿಷತ್ತಿನ ಸದಸ್ಯರಾದ ಚಿದಾನಂದ ಎಂ ಗೌಡರವರು ಭೇಟಿ ನೀಡಿ ಶಿಕ್ಷಕರ ಸಮಸ್ಯೆಯನ್ನು ಆಲಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳು ನಮ್ಮ ಕಣ್ಮುಂದೆ ಇದೆ. ವಿಶೇಷವಾಗಿ 7ನೇ ವೇತನ ಆಯೋಗದ ವರದಿಯನ್ನು ಜಾರಿಗೆ ತರಬೇಕು ಅಂತೇಳಿ ನಮ್ಮ ಸರ್ಕಾರಿ ನೌಕರರು, ಸರ್ಕಾರಿ ಶಿಕ್ಷಕರು ಮತ್ತು ಅನುದಾನ ಶಿಕ್ಷಕರು ಭಾಳ ಒತ್ತಾಯ ಮಾಡ್ತಾ ಇದ್ದಾರೆ. ಅವರ ಹಕ್ಕು ಇದೆ. BJP ಸರ್ಕಾರ ಇದ್ದಾಗ ಸಮಿತಿ ರಚನೆ ಮಾಡಿದ್ವಿ, 17% ಇಂಟರ್ವ್ಯೂ ರಿಲೀಫ್ ಕೊಟ್ಟಿದ್ವಿ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾಸಿಲ್ಲ ಅಂತ ಒಂದೇ ಒಂದು ನೆಪ ಒಡ್ಡಿ ಅದನ್ನು 1 ವರ್ಷ ಮುಂದಕ್ಕಾಗಿದೆ. ಅದನ್ನು ಖಂಡಿಸಿ ವಿಧಾನ ಪರಿಷತ್ನಲ್ಲಿ ಒಂದು ದಿನದ ಕಲಾಪವನ್ನು ಬಹಿಷ್ಕಾರ ಮಾಡಿ, ಧರಣಿ ಮಾಡಿ ಸರ್ಕಾರದ ಒತ್ತಡ ಹಾಕಿದ್ದೇವೆ. ನನಗೆ ವಿಶ್ವಾಸ ಇದೆ, ಸಿದ್ದರಾಮಯ್ಯನವರು ನೌಕರರನ್ನ ಕಡೆಗಣಿಸಲ್ಲ ಅನ್ನೋ ವಿಶ್ವಾಸ ಇದೆ. ಶಿಕ್ಷಕರಿಗೆ ಗೌರವ ಕೊಡ್ತಾರೆ ವಿಶ್ವಾಸ ಇದೆ. ಈ ಮುಂದಿನ ಈ ಫೆಬ್ರವರಿ ತಿಂಗಳಲ್ಲಿ ಬಜೆಟ್ ಮಂಡನೆ ಮಾಡೋ ಸಂದರ್ಭದಲ್ಲಿ ಈ ವರದಿಯನ್ನು ಸ್ವೀಕಾರ ಮಾಡಿ ಅನುಷ್ಠಾನಗೊಳಿಸಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಎರಡನೇದಾಗಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬರೋಕ್ಕೆ ಮೊದಲು ಅವರ ಪ್ರಣಾಳಿಕೆಯಲ್ಲಿ NPS ಅನ್ನು ತೆಗೆದಾಕ್ತೀವಿ, OPS ತರ್ತೀವಿ ಅಂತೇಳಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಘೋಷಣೆ ಮಾಡಿತ್ತು, ಭರವಸೆ ನೀಡಿತ್ತು. ಆದರೆ ಸರ್ಕಾರ ಬಂದು 10 ತಿಂಗಳಾಯಿತು. ಅವ್ರಿಗೆ ಬೇರೆ 5 ಗ್ಯಾರಂಟಿಗಳೇ ಮುಖ್ಯ ಇದೆ ಹೊರತು ಶಿಕ್ಷಕರು ಕೊಟ್ಟಿದ್ದ ಭರವಸೆಯನ್ನು ಈಡೇರಿಸೋದು ಮುಖ್ಯವಾಗಲಿಲ್ಲ. ಹಾಗಾಗಿ ಅದರ ಬಗ್ಗೆ ಭಾಳ ಗಂಭೀರವಾಗಿ ತಗೋಬೇಕು. ನಿಮ್ಮ ಸರ್ಕಾರ ಬರೋದಕ್ಕೆ ಶಿಕ್ಷಕರು ಭಾಳ ದೊಡ್ಡ ಪ್ರಮಾಣದಲ್ಲಿ ಓಟ್ ಹಾಕಿದ್ದಾರೆ. ಅವ್ರನ್ನ ಮರೆತರೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಅನ್ನೋದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ NPS ತೆಗಿಬೇಕು, OPS ತರಬೇಕು. ಮೂರನೇದಾಗಿ, ಭಾಳ ಮುಖ್ಯವಾಗಿ ಹೈಸ್ಕೂಲ್ ಟೀಚರ್ಸ್ಗೆ ಸರ್ಕಾರ ಗೌರವ ಕೊಡೋದನ್ನು ಕಲಿಬೇಕು. ಪ್ರಾಮಾಣಿಕವಾಗಿ ಕೆಲಸ ಮಾಡೋರು, ಹೈಸ್ಕೂಲು ಮತ್ತು ಕಾಲೇಜವರು ಮತ್ತು ಶಿಕ್ಷಕ ಸಮುದಾಯದವರಿಗೆ ನಂಬಿಕೆ ಇಟ್ಟು ಅವ್ರ ಮೇಲೆ ಕೆಲಸ ಮಾಡಿಸೋದು ಕಲಿಬೇಕು. ಪರೀಕ್ಷೆಯಲ್ಲಿ ಮೌಲ್ಯಮಾಪನ ಇವ್ರು ಮಾಡಬೇಕು, ಪಾಠ ಇವ್ರು ಮಾಡಬೇಕಾದ್ರೆ ಮಧ್ಯದಲ್ಲಿ ಪರೀಕ್ಷೆಯನ್ನು ಬೇರೆಯವರು ಮಾಡ್ತೀವಿ ಎನ್ನುವ ಆ ಸುತ್ತೋಲೆಗಳಿಂದ ನಮ್ಮ ಶಿಕ್ಷಕರು ಭಾಳ ಮನಸ್ಸಿಗೆ ಘಾಸಿ ಪಡ್ಕೊಂಡಿದ್ದಾರೆ. ಆ ಸುತ್ತೋಲೆ ವಾಪಸ್ ತೆಗಿಬೇಕು. ಅಂದರೆ ಹೈಸ್ಕೂಲ್ ಟೀಚರ್ಸೇ ಪಾಠ ಮಾಡಬೇಕು, ಎಕ್ಸಾಮ್ ಅವರೇ ಮಾಡಬೇಕು, ಆಮೇಲೆ ಮೌಲ್ಯಮಾಪನ ಅವರೇ ಮಾಡಬೇಕು. ಈ ನಿಟ್ಟಿನಲ್ಲಿ ಮೊದಲು ಯಾವ ರೀತಿ ಇದೆಯೋ ಅದನ್ನೇ ಮುಂದುವರಿಸಿ ಹೋಗಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು ಹುದ್ದೆಗಳು ಖಾಲಿ ಇದೆ, ತುಂಬಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡಿ ನಮ್ಮ ಸರ್ಕಾರ ಇದ್ದಾಗ 13,000 ಹುದ್ದೆಗಳು ತುಂಬಕ್ಕೆ ವ್ಯವಸ್ಥೆ ಮಾಡಿದ್ವಿ. ಇನ್ನೂ ಈ ಸರ್ಕಾರದಿಂದ ಅದನ್ನು ತುಂಬಿಕೊಳ್ಳೋಕ್ಕಾಗಲಿಲ್ಲ. ಡಿಗ್ರಿ ಕಾಲೇಜಲ್ಲಿ ಸುಮಾರು 1,242 ಪೋಸ್ಟ್ಗಳನ್ನ ತುಂಬಿಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ವಿ. ಇವಾಗ ಕೆಲಸ ಆಗ್ತಾ ಇದೆ. ಜೊತೆಗೆ ಈ ಹೈಸ್ಕೂಲಲ್ಲಿ ಗೆಸ್ಟ್ ಟೀಚರ್ಸಾಗಿ ಕೆಲಸ ಮಾಡ್ತಾ ಇರೋ ಶಿಕ್ಷಕರಿಗೆ ಸಂಬಳವನ್ನು ಕನಿಷ್ಠ 15,000 ರೂಪಾಯಿ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇನೆ.
ಭಾಳ ಮುಖ್ಯವಾಗಿ ಇತ್ತೀಚೆಗೆ ಮಕ್ಕಳ ಕೈಯಲ್ಲಿ ಕಸ ಗುಡಿಸ್ತಾರೆ, ಮಕ್ಕಳ ಕೈಯಲ್ಲಿ ಶೌಚ ಗುಂಡಿಯನ್ನು ಕ್ಲೀನ್ ಮಾಡಿಸ್ತಾರೆ. ಆದ್ದರಿಂದ ಆ ಶಾಲೆಯ ಮುಖ್ಯಸ್ಥರ ಮೇಲೆ FIR ಹಾಕೋದು, ಅರೆಸ್ಟ್ ಮಾಡೋದು, ಅಮಾನತು ಮಾಡೋದು ಇವೆಲ್ಲ ನಡೀತಾ ಇದೆ. ನಾನು ಸರ್ಕಾರಕ್ಕೆ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ವ್ಯವಸ್ಥೆಯಲ್ಲಿ ಪ್ರತಿ ಸ್ಕೂಲ್ಗೆ ಒಂದು D ಗ್ರೂಪ್ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಕಸ ಓಡಿಸುವ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಡೋ ಯೋಗ್ಯತೆ ಇಲ್ಲ. ಅದು ಬಿಟ್ಟು ಶಿಕ್ಷಕರೇ ಕಸ ಓಡಿಸಬೇಕು ಅನ್ನೋದು ಯಾವ ನ್ಯಾಯ? ಮಕ್ಕಳ ಕೈಯಲ್ಲೂ ಮಾಡಿಸಬಾರ್ದು, ಶಿಕ್ಷಕರು ಮಾಡಬಾರ್ದು. ಯಾರು ಮಾಡೋದು ಒಪ್ಕೊಂಡೆ, ಆದರೆ ಮಾಡೋರು ಯಾರು? ಅದಕ್ಕೊಂದು ಹೊಸ ಮೆಕ್ಯಾನಿಸಮನ್ನು ಇನ್ವಾಲ್ವ್ ಮಾಡಬೇಕು. ಔಟ್ಸೋರ್ಸ್ ಕೊಟ್ಟು ಪ್ರತಿ ಶಾಲೆಯಲ್ಲಿರುವ ಎಲ್ಲ ಕಸ ಕಡ್ಡಿಯನ್ನು ಕ್ಲೀನ್ ಮಾಡಿಸೋದು, ಕಸ ಗುಡಿಸೋದು, ಶೌಚಾಲಯ ಗುಂಡಿಗಳನ್ನು ಕ್ಲೀನ್ ಮಾಡೋದು ಎಲ್ಲವನ್ನು ಔಟ್ಸೋರ್ಸ್ ಕೊಟ್ಟು ಮಾಡಿಸಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಸುಮ್ಮನೆ ಅವರ ಜವಾಬ್ದಾರಿ ಅಲ್ಲದೇ ಇರೋರ ಮೇಲೆ, ಶಿಕ್ಷಕರ ಮೇಲೆ, ಅವರಿಗೆ ಮೊದಲೇ ಭಾಳ ಸೂಕ್ಷ್ಮ ಮನಸ್ಸಿನ ಜೀವಿಗಳು ಶಿಕ್ಷಕರು, ಅವ್ರ ಮೇಲೆ FIR ಹಾಕಿ ಮತ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕೋದು, ಅಮಾನತು ಮಾಡೋದು ಭಾಳ ದೊಡ್ಡ ದುರಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದ್ರ ಬಗ್ಗೆ ನಮ್ಮ ಸರ್ಕಾರ ಇದ್ದಾಗ ಮೂಲಭೂತ ಸೌಕರ್ಯಗಳಿಗೆ ಸುಮಾರು 8,100 ರೂಮ್ ಕಟ್ಸ್ಕೊಡೋ ಪ್ರಯತ್ನ ಮಾಡಿದ್ವಿ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ರೂಮ್ ಕಟ್ಸೋದಕ್ಕೆ ಆಗಲಿಲ್ಲ, ಅವ್ರ ಕೈಲಿ ಆಗಲಿಲ್ಲ. ಹಾಗಾಗಿ ಅವ್ರಿಗೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಶಿಕ್ಷಕರಿಗೆ ಗೌರವ ಕೊಡೋದನ್ನು ಕಲೀರಿ. ಮೊದಲನೇದಾಗಿ ಅವ್ರು ಪಾಠ ಮಾಡೋದಕ್ಕೆ ಮಾತ್ರ ಬಿಡ್ರಿ. ಪಾಠ ಪ್ರವಚನ ಮಾಡೋದು ಬಿಟ್ಟು ಬೇರೆ ಯಾವ ಕೆಲಸಗಳು ಅವ್ರ ಕೈಲಿ ಮಾಡಿಸ್ಬಾರ್ದು. ಮಕ್ಕಳು ಅಷ್ಟೇ ಗೌರವವಾಗಿ ಶಾಲೆಗಳಲ್ಲಿ ಪಾಠ ಕಲಿಯುವ ವ್ಯವಸ್ಥೆಗೆ ಅವ್ರನ್ನ ಅಣಿಗೊಳಿಸಬೇಕು ಅನ್ನೋ ಮಾತನ್ನು ಹೇಳಿ, ಸರ್ಕಾರ ಶಿಕ್ಷಣ ಇಲಾಖೆ ಎಲ್ಲ ಸಮಸ್ಯೆಗೆ ಪರಿಹಾರ ಮಾಡಬೇಕು ಅನ್ನುವ ಗಂಭೀರವಾಗಿ ಸರ್ಕಾರ ಪರಿಗಣಿಸಬೇಕು ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.